ಫ್ರೆಂಡ್ಸ್, ಇವತ್ತು ನಾನು ಬಟಾಣಿ ಪಲ್ಯ ಮಾಡ್ತಾ ಇದ್ದೇನೆ. ಇದು ಹೇಗೆ ಮಾಡಬೇಕಂತ ಫುಲ್ ವಿಡಿಯೋಲಿ ಹೇಳ್ಕೊಡ್ತೇನೆ. ನೋಡಿ, ನಾನು ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಬಟಾಣಿ ನಾನು ಬಿಡಿಸ್ಕೊತಾ ಇದ್ದೀನಿ. ಹೀಗೆ ನೋಡಿ, ಬಟಾಣಿಯನ್ನ ಚೆನ್ನಾಗಿ ವಾಶ್ ಮಾಡ್ಕೊತೇನೆ. ನೋಡಿ ವಾಶ್ ಮಾಡಿಕೊಂಡು ತಟ್ಟೆಯಲ್ಲಿ ಹಾಕೋತಾ ಇದ್ದೀನಿ ಸೈಡು. ನೋಡಿ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಈ ಟಮಾಟ್ರು ಈರುಳ್ಳಿ ಚೆನ್ನಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೋತೀನಿ. ಟಮಾಟ್ರು, ಹಸಿಮೆಣಸಿನ್ಕಾಯಿ, ಇದು ಈರುಳ್ಳಿ, ಇದು ಬೆಳ್ಳುಳ್ಳಿ, ಎಲ್ಲ ಅದ್ರಕ್ಕು ಎಲ್ಲ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಎಲ್ಲ ಬಿಸಿ ಮಾಡ್ಕೋತೀನಿ. ಟಮಾಟ್ರು ಎಲ್ಲ ನೋಡಿ ಸ್ವಲ್ಪ ಹುರ್ಕೊಂಡಿದ್ದೀನಿ. ನೋಡಿ ಇವೆಲ್ಲ ಮಿಕ್ಸಿಯಲ್ಲಿ ಹಾಕಿ ರುಬ್ತೀನಿ. ಇವಾಗ ಇವೆಲ್ಲ ಮಿಕ್ಸಿಯಲ್ಲಿ ಹಾಕೊಂಡಿದ್ದೇನೆ. ಇವಾಗ ಇದನ್ನೇ ಇವಾಗ ಮಿಕ್ಸಿಯಲ್ಲಿ ರುಬ್ತೀನಿ. ಇದು ಚೆನ್ನಾಗಿ ನೋಡಿ ರುಬ್ಕೊಂಡಿದ್ದೇನೆ ಚೆನ್ನಾಗಿ. ನೋಡಿ ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೇನೆ. ಹಾಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಇದು ಹಾಕ್ತೇನೆ. ನೋಡಿ ಫ್ರೆಂಡ್, ಕಡಂಗಿ ಬಿಸಿ ಆಗಿಬಿಟ್ಟಿದೆ. ಇವಾಗ ಇದರಲ್ಲಿ ಆಯಿಲ್ ಹಾಕ್ತೀನಿ. 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಈ ಆಯಿಲು ಬಿಸಿ ಆಯಿತು. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೇನೆ. ನೋಡಿ, ಸಾಸಿವೆ, ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಮತ್ತೆ ಇದು ಈರುಳ್ಳಿ ಬೆಳ್ಳುಳ್ಳಿ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಇದು ಬಿಸಿ ಆಗಬೇಕು. ನೋಡಿ ಚೆನ್ನಾಗಿ ಬಿಸಿ ಆಗಬೇಕು. ಮತ್ತೆ ಒಂಚೂರು ಕೊತ್ತಂಬರಿ, ಕರಿಪತ್ತ ಹಾಕ್ತೇನೆ. ನೋಡಿ ಇವಾಗ ಕೊಬ್ಬರಿ ರುಬ್ಕೊಂಡಿದೆ ಅಲ್ವಾ, ಅದೇ ಹಾಕ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಇದನ್ನು ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಇದು ಚೆನ್ನಾಗಿ ಕುದಿಸ್ಕೊಂಡು ಎಲ್ಲ ಮಸಾಲೆ ಹಾಕಿದ್ದೇನೆ. ಎಲ್ಲ ಚೆನ್ನಾಗಿ ಫ್ರೆಂಡ್ಸ್, ಇವಾಗ ಬಟಾಣಿ ಹಾಕ್ತೇನೆ. ಬಟಾಣಿ ಹಾಕಿ ಚೆನ್ನಾಗಿ ಕುದಿಸ್ತೇನೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ ಸಾರು. ನೋಡಿ ಬಟಾಣಿ ಪಲ್ಯ ಇದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಪಲ್ಯ ಈ ಥರ ಕುದಿಬೇಕು. ನೋಡಿ ಈ ಥರ ಬರಬೇಕು. ಎಲ್ಲ ಎಣ್ಣೆ ಮೇಲೆ ಬರಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ನೋಡಿ. ಹೈ ಫ್ರೆಂಡ್ಸ್, ನೋಡಿ ನಾನು ಬಟಾಣಿ ಪಲ್ಯ ಹೀಗೆ ಮಾಡಿದ್ದೇನೆ. ನೋಡಿ ಚೆನ್ನಾಗಾಗಿದೆ. ನೋಡಿ ಇದರ ಜೊತೆ ಜೋಳ ರೊಟ್ಟಿನೂ ಮಾಡಿದ್ದೇನೆ. ನೋಡಿ ಜೋಳ ರೊಟ್ಟಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟ್ ಇರುತ್ತೆ.